ಅಣ್ಣ ಬಂದ ಅನ್ಸುತ್ತೆ. ಅಮ್ಮ, ಲಕ್ಷ್ಮಿ, ಅದು ಲಕ್ಷ್ಮಿ. ಲಕ್ಷ್ಮಿ ಅಮ್ಮ, ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಲಕ್ಷ್ಮಿ, ನೀನು ಫೋನ್ ಮಾಡಿದ್ರೆ ಯಾರೋ ತಗೊಂಡು ನೀವು ಪೊಲೀಸ್ ಸ್ಟೇಷನಲ್ಲಿದ್ದೀರಿ ಅಂತ ಹೇಳಿದ್ರು. ಅದನ್ನು ಕೇಳಿ ನನಗೆಷ್ಟು ಆತಂಕ ಆಯಿತು ಗೊತ್ತಾ? ಏನು ಮಾಡಬೇಕು ಅಂತ ಗೊತ್ತಾಗದೆ ಮಕ್ಕಳು ಕರ್ಕೊಂಡು ಹೊರಟು ಬಂದ್ಬಿಟ್ಟೆ. ಅಮ್ಮ, ಅದೊಂದು ಚಿಕ್ಕ ವಿಚಾರಣೆ ಇತ್ತು, ಅದಕ್ಕೆ ಕರ್ಕೊಂಡು ಹೋಗಿದ್ರು ಅಷ್ಟೇ. ಅದಕ್ಕೋಸ್ಕರ ನೀವು ಯಾಕಿಷ್ಟೊಂದು ಆತಂಕ ಪಟ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಅಂಥದ್ದು ಏನೂ ಆಗಿಲ್ಲ. ಮಮ್ಮಿ, ಮನೆಯಲ್ಲಿ ನೀವು ಪಪ್ಪ ಇಲ್ದಿದ್ದಾಗ ತುಂಬಾ ಬೋರ್ ಆಗ್ತಾ ಇತ್ತು ಗೊತ್ತಾ? ನನಗೂ ಅಷ್ಟೇ. ನೀವಿಬ್ರು ನೋಡಿದೆ ತುಂಬಾ ಬೋರ್ ಆಗ್ತಾ ಇತ್ತು. ಮತ್ ಯಾಕೆ ಫೋನ್ ಮಾಡಲಿಲ್ಲ? ಅದು ಮಗಳೇ, ಇಲ್ಲಿ ಸ್ವಲ್ಪ ಕೆಲಸ ಇತ್ತಲ್ವಾ, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಸಾರಿ. ಇಟ್ಸ್ ಓಕೆ. ಮಮ್ಮಿ, ಮನೆಯಲ್ಲಿ ಯಾರು ಕತೆ ಹೇಳಿಲ್ಲ. ಸರಿ, ಹಾಗಾದ್ರೆ ಇವತ್ತು ನಾನು ನಿಮಗೆ ಎರಡೆರಡು ಕತೆ ಹೇಳ್ತೀನಿ, ಓಕೆನಾ? ಲಕ್ಷ್ಮು, ಹೇಗಿದ್ಯಾ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ಯಾಕೆ ಹೀಗೆ ಕೇಳ್ತಾ ಇದೀಯಾ ದೀದಿ? ನಿನ್ನ ನಗುವಿನ ಹಿಂದೆ ಯಾವುದೋ ಒಂದು ನೋವಿದೆ ಅಂತ ಅನ್ನಿಸ್ತಿದೆ, ಅದಕ್ಕೆ ಕೇಳಿದೆ. ಹಾಗೆಲ್ಲ ಏನೂ ಇಲ್ಲ.